ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಹಾಗೂ ದ್ವಿತೀಯ ಮೇಲ್ಮನವಿ ಪ್ರಾಧಿಕಾರ ಅಂದರೆ ಮಾಹಿತಿ ಆಯೋಗ ವಿಚಾರಣೆಯ ದಿನಾಂಕವನ್ನು ಮೇಲ್ಮನವಿದಾರರಿಗೆ ಎಷ್ಟು ದಿವಸ ಮೊದಲು ತಲುಪಿಸಬೇಕು. ಆಯೋಗದ ನೋಟಿಸ್ ಮತ್ತು ಪ್ರಥಮ ಮೇಲ್ಮನವಿ ಪ್ರಾಧಿಕಾರದ ನೋಟಿಸ್ ಮೇಲ್ಮನವಿದಾರರ ವಿಚಾರಣೆಯ ದಿನಾಂಕಕ್ಕಿಂತ ಕನಿಷ್ಠ 10 ದಿವಸ ಮೊದಲು ತಲುಪಿಸುವಂತಹ ಜವಾಬ್ದಾರಿ ಅವರಿಗಿದೆ. ಕರ್ನಾಟಕ ಮಾಹಿತಿ ಹಕ್ಕು ನಿಯಮ 11(1) ಪ್ರಕಾರ ಕೇಂದ್ರ ಮಾಹಿತಿ ಆಯೋಗದ ನಿಯಮ ಕನಿಷ್ಠ 7 ದಿನಗಳ ಮೊದಲೇ ತಲುಪಿಸಬೇಕಂತ ನೋಟಿಸನ್ನು ಹುಟ್ಟಿಸುವಂಥ ಜವಾಬ್ದಾರಿ ಆಯೋಗಕ್ಕೆ ಹಾಗೂ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಮೇಲೆ ಇದೆ. ಅರ್ಜಿದಾರರು ಪ್ರಥಮ ಮೇಲ್ಮನವಿ ಪ್ರಾಧಿಕಾರವನ್ನು ಯಾವ ಸಂದರ್ಭದಲ್ಲಿ ಸಲ್ಲಿಸಬಹುದು? ಮಾಹಿತಿ ಅಧಿಕಾರಿಯಿಂದ 30 ದಿನಗಳ ಒಳಗಾಗಿ ಯಾವುದೇ ಪ್ರತ್ಯುತ್ತರ ಬಾರದಿದ್ದಾಗ ಅಥವಾ ಅಸಮರ್ಪಕವಾದ ಮಾಹಿತಿ ಸ್ವೀಕರಿಸಿದಾಗ, ಅನುಚಿತವಲ್ಲದ ಮುಂದುವರೆದ ಶುಲ್ಕವನ್ನು ಭರಿಸಲು ಕೇಳಿದಾಗ, ಸಕಾರಣವಿಲ್ಲದೆ ಅರ್ಜಿಯನ್ನು ತಿರಸ್ಕರಿಸಿದಾಗ ಅರ್ಜಿದಾರನು ಮುಂದಿನ 30 ದಿನಗಳ ಒಳಗಾಗಿ ಕಲಂ 19(1) ಪ್ರಕಾರ ಪ್ರಥಮ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮುಂದುವರೆದ ಶುಲ್ಕವನ್ನು ಸ್ವೀಕರಿಸಿ ಮಾಹಿತಿಯನ್ನು ನೀಡದೇ ಇದ್ದರೆ ಅರ್ಜಿದಾರರು ಏನು ಮಾಡಬೇಕು? ಅಂದರೆ ಪ್ರಥಮ ಮೇಲ್ಮನವಿದಾರರು ಏನು ಮಾಡಬೇಕು? ಕಲಂ 19(1) ಪ್ರಕಾರ ಮುಂದಿನ 30 ದಿವಸಗಳ ಒಳಗಾಗಿ ಪ್ರಥಮ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಅಂದರೆ ಯಾರು? ಆಯಾ ಸಾರ್ವಜನಿಕ ಪ್ರಾಧಿಕಾರದ ಮುಖ್ಯಸ್ಥರು ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಆಗಿರುತ್ತಾರೆ. ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯು ಮಾಹಿತಿ ಅಧಿಕಾರಿ ಎಂದು ಪಿಡಿಒ ಪ್ರಥಮ ಮೇಲ್ಮನವಿ ಪ್ರಾಧಿಕಾರವೆಂದು ಕಾರ್ಯನಿರ್ವಹಿಸುತ್ತಿದ್ದಾಗ, ಕಾರ್ಯದರ್ಶಿಯ ಹುದ್ದೆ ಖಾಲಿ ಇದ್ದಾಗ ಮಾಹಿತಿ ಅಧಿಕಾರಿ ಹಕ್ಕು ಅರ್ಜಿಯನ್ನು ಯಾರು ಸ್ವೀಕರಿಸಬೇಕು? ಇಂಥ ಪ್ರಸಂಗದಲ್ಲಿ ಪಿಡಿಒ ಮಾಹಿತಿ ಅಧಿಕಾರಿಯಾಗಿ ಅರ್ಜಿಯನ್ನು ಮಾಡಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರವೆಂದು ಪರಿಗಣಿಸಲ್ಪಡುತ್ತಾರೆ. ಪಿಡಿಒ ತಾನು ನೀಡಿದ ಅಸಮರ್ಪಕ ಮಾಹಿತಿಗೆ ತಾನೇ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಎಂದು ಪರಿಗಣಿಸುವುದು ಕಾನೂನು ಬಾಹಿರ. ಪ್ರಥಮ ಮೇಲ್ಮನವಿ ಪ್ರಾಧಿಕಾರದ ಜವಾಬ್ದಾರಿಗಳೇನು? ಪ್ರಥಮ ಮೇಲ್ಮನವಿ ಹಾಗೂ ಪ್ರಥಮ ಮೇಲ್ಮನವಿದಾರರು ಮಾಹಿತಿಯನ್ನು ಸ್ವೀಕರಿಸಿದ 30 ದಿನಗಳೊಳಗಾಗಿ ಕಲಂ 19(6) ಪ್ರಕಾರ ವಿಚಾರಣೆಯನ್ನು ನಡೆಸಿ ಸಮರ್ಪಕ ಆದೇಶವನ್ನು ಹೊರಡಿಸಬೇಕು. ವಿಶೇಷ ಸಂದರ್ಭದಲ್ಲಿ ವಿಚಾರಣೆಯನ್ನು 45 ದಿವಸಗಳೊಳಗಾಗಿ ಮುಕ್ತಾಯಗೊಳಿಸಿ ವಿಲೇ ಮಾಡಿ ಅದಕ್ಕೆ ಕಾರಣವನ್ನು ಸಹಿತ ಲಿಖಿತ ರೂಪದಲ್ಲಿ ದಾಖಲಿಸಬೇಕು. ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟ್ ಇನ್ 2001. ದ್ವಿತೀಯ ಮೇಲ್ಮನವಿ ಪ್ರಾಧಿಕಾರ ಅಂದರೆ ಯಾರು? ಕೇಂದ್ರ ಸರ್ಕಾರದ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಇಲಾಖೆಗಳಿಗೆ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್, ಕೇಂದ್ರ ಮಾಹಿತಿ ಆಯೋಗ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಗಳಿಗೆ ಕರ್ನಾಟಕ ಮಾಹಿತಿ ಆಯೋಗ ದ್ವಿತೀಯ ಮೇಲ್ಮನವಿ ಪ್ರಾಧಿಕಾರಗಳಾಗಿರುತ್ತವೆ. ಕಲಂ 19(1) ಪ್ರಕಾರ ಪ್ರಥಮ ಮೇಲ್ಮನವಿ ಸಲ್ಲಿಸಲು 30 ದಿನಗಳವರೆಗೆ ಕಾಲಾವಕಾಶ ಇದೆ. ಕಲಂ 19(3) ಪ್ರಕಾರ ದ್ವಿತೀಯ ಮೇಲ್ಮನವಿ ಸಲ್ಲಿಸಲು 90 ದಿನಗಳ ಕಾಲಾವಕಾಶ ಇದೆ. ಅರ್ಜಿದಾರರು ಪ್ರಥಮ ಮೇಲ್ಮನವಿ ಸಲ್ಲಿಸಿದರೆ ನೇರವಾಗಿ ಆಯೋಗಕ್ಕೆ ದ್ವಿತೀಯ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆಯೇ? ಅವಕಾಶವಿಲ್ಲ. ಅಂತಹ ಮೇಲ್ಮನವಿಗಳನ್ನು ಆಯೋಗವು ತಿರಸ್ಕರಿಸುತ್ತದೆ. ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟ್ ಇನ್ 2013. ನಷ್ಟ ಅನುಭವಿಸಿದ ಮೇಲ್ಮನವಿದಾರರಿಗೆ ತಪ್ಪಿತಸ್ಥ ಮಾಹಿತಿ ಅಧಿಕಾರಿಗಳು ಪರಿಹಾರ ನೀಡಬೇಕೆಂದು ಆದೇಶ ಹೊರಡಿಸಲು ಆಯೋಗಕ್ಕೆ ಅಧಿಕಾರವಿದೆಯೇ? ಇದೆ. ಕಲಂ 19(8)(b) ಪ್ರಕಾರ ಆಯೋಗವು ಮೇಲ್ಮನವಿದಾರರಿಗೆ ಪರಿಹಾರವನ್ನು ಪ್ರಾಧಿಕಾರದಿಂದ ಕೊಡಿಸಲು ಅವಕಾಶವಿದೆ. ಮಾಹಿತಿ ಆಯೋಗದ ಆದೇಶವು ಮೇಲ್ಮನವಿದಾರರಿಗೆ ಅಥವಾ ಮಾಹಿತಿ ಅಧಿಕಾರಿಗಳಿಗೆ ಸಮರ್ಪಕವೆನಿಸದಿದ್ದರೆ ಸೂಕ್ತ ನ್ಯಾಯಕ್ಕಾಗಿ ಮೇಲ್ಮನವಿಯನ್ನು ಎಲ್ಲಿ ಸಲ್ಲಿಸಬಹುದು? ಸಂವಿಧಾನದ ಅನುಚ್ಛೇದ 226 ಹಾಗೂ 227 ಅಡಿಯಲ್ಲಿ ಆಯಾ ರಾಜ್ಯಗಳ ಉಚ್ಚ ನ್ಯಾಯಾಲಯ ಅಥವಾ ಅನುಚ್ಛೇದ 32 ಅಡಿಯಲ್ಲಿ
ಸರ್ವೋಚ್ಚ ನ್ಯಾಯಾಲಯಗಳಿಗೆ ರಿಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವಿದೆ. ಪ್ರಥಮ ಮೇಲ್ಮನೆ ಪ್ರಾಧಿಕಾರದ ಮೇಲೆ ದಂಡ ವಿಧಿಸಲು ಆಯೋಗಕ್ಕೆ ಅಧಿಕಾರವಿದೆಯೇ? ಅಧಿಕಾರವಿಲ್ಲ. ಆಯೋಗಕ್ಕೆ ಪ್ರಥಮ ಮೇಲ್ಮನವಿ ಅಧಿಕಾರಿಯ ಮೇಲೆ ಕಲಂ 20(1) ಪ್ರಕಾರ ಅಡಿಯಲ್ಲಿ ದಂಡ ವಿಧಿಸಲು ಅಧಿಕಾರವಿಲ್ಲ. ಆದರೆ ಕಲಂ 20(2) ಪ್ರಕಾರ ಅರ್ಜಿದಾರರಿಗೆ ಮಾಹಿತಿ ಅಧಿಕಾರಿಗೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ನಿಯಮಾನುಸಾರ ಅವರ ಮೇಲೆ ಕ್ರಮ ಕೈಗೊಳ್ಳಲು, ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಶಿಫಾರಸು ಮಾಡಲು ಆಯೋಗಕ್ಕೆ ಅಧಿಕಾರ ಇದೆ. ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿಯು ತಪ್ಪಿತಸ್ಥ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ದಂಡ ವಿಧಿಸಲು ಅಧಿಕಾರ ಇದೆಯೇ? ಅಧಿಕಾರವಿಲ್ಲ. ಕಲಂ 19(6) ಪ್ರಕಾರ ವಿಚಾರಣೆಯನ್ನು ನಡೆಸಿ ಸಂಪೂರ್ಣ ಮಾಹಿತಿಯನ್ನು ಕೊಡಿಸಲು ಅನುವು ಮಾಡಿಕೊಟ್ಟು ಮುಂದಿನ 30 ದಿನಗಳೊಳಗಾಗಿ ಸಮರ್ಪಕವಾದ ನ್ಯಾಯಯುತವಾದ ಆದೇಶವನ್ನು ಹೊರಡಿಸಬೇಕಾದ ಜವಾಬ್ದಾರಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಕೊಡಲು ವಿಳಂಬ ಮಾಡಿದ್ದಕ್ಕೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ದಂಡ ವಿಧಿಸಲು ಅವಕಾಶವಿದೆಯೇ? ಇಲ್ಲ. ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಕೊಡಲು ವಿಳಂಬ ಮಾಡಿದ್ದಕ್ಕೆ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ಮಾಹಿತಿ ಅಧಿಕಾರಿ ದಂಡ ವಿಧಿಸಲು ಅವಕಾಶವಿಲ್ಲ. ಆದರೆ ಉಚಿತವಾಗಿ ಮಾಹಿತಿಯನ್ನು ಕೊಡಲು ಅವಕಾಶವಿದೆ. ತಪ್ಪಿತಸ್ಥ ಮಾಹಿತಿ ಅಧಿಕಾರಿಗೆ ಆಯೋಗವು ಎಷ್ಟು ದಂಡವನ್ನು ವಿಧಿಸಲು ಅವಕಾಶವಿದೆ? ಕಲಂ 21 ಪ್ರಕಾರ ದಿನವೊಂದಕ್ಕೆ 250, ಕನಿಷ್ಠ 250, ಗರಿಷ್ಠ 25,000 ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಲು ಅವಕಾಶವಿದೆ. ತಪ್ಪಿತಸ್ಥ ಮಾಹಿತಿ ಅಧಿಕಾರಿಗಳ ವಿರುದ್ಧ ಮೇಲ್ಮನವಿ ಸಲ್ಲಿಸದೆ ಬೇರೆ ನ್ಯಾಯಾಲಯಗಳಲ್ಲಿ ದೂರು ಸಲ್ಲಿಸಲು ಅರ್ಜಿದಾರರಿಗೆ ಅವಕಾಶವಿದೆಯೇ? ಅವಕಾಶವಿಲ್ಲ. ಕಲಂ 21 ಪ್ರಕಾರ ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ಅಡಿಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ರಕ್ಷಣೆ ಇದ್ದು, ಕಲಂ 23 ಪ್ರಕಾರ ಯಾವುದೇ ನ್ಯಾಯಾಲಯವು ಈ ಅಧಿನಿಯಮದ ಅಡಿಯಲ್ಲಿ ಮಾಡಲಾದ ಯಾವುದೇ ಆದೇಶ ಸಂಬಂಧದಲ್ಲಿ ಯಾವುದೇ ದಾವೆ, ಅರ್ಜಿ ಅಥವಾ ಇತರ ವ್ಯವಹಾರಣೆಯನ್ನು ಸ್ವೀಕರಿಸತಕ್ಕದ್ದಲ್ಲ. ಕಲಂ 19(1) ಅಡಿಯಲ್ಲಿ ಪ್ರಥಮ ಮೇಲ್ಮನವಿ, ಕಲಂ 19(3) ಅಡಿಯಲ್ಲಿ ದ್ವಿತೀಯ ಮೇಲ್ಮನವಿಯನ್ನು ಸಲ್ಲಿಸಲು ಅವಕಾಶವಿದೆ. ನೌಕರನ ಹಾಜರಾತಿ ಪುಸ್ತಕ, ಬಯೋಮೆಟ್ರಿಕ್ ಅಟೆಂಡೆನ್ಸ್ ಸಾರ್ವಜನಿಕ ಬಹಿರಂಗಪಡಿಸಬಹುದೇ? ಅವಕಾಶವಿಲ್ಲ. ಕಲಂ 8(1)(j) ಪ್ರಕಾರ ನೌಕರನ ವೈಯಕ್ತಿಕ ಮಾಹಿತಿಯಾಗಿರುವುದರಿಂದ ಇದನ್ನು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಹೈಕೋರ್ಟ್ ಆಫ್ ದೆಹಲಿ ಜಜ್ಮೆಂಟ್ ಇನ್ 2020. ಅಪರಾಧಿ ಸ್ಥಾನದಲ್ಲಿರುವ ವ್ಯಕ್ತಿ ಮಾಹಿತಿಯನ್ನು ಕೋರಿ ಸಾರ್ವಜನಿಕ ಮಾಹಿತಿ ಆಯೋಗಕ್ಕೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದೇ? ಅವಕಾಶವಿದೆ. ಅಪರಾಧಿ ಸ್ಥಾನದಲ್ಲಿರುವ ವ್ಯಕ್ತಿಯೂ ಸಹಿತ ಕಲಂ 3 ಪ್ರಕಾರ ದೇಶದ ನಾಗರಿಕನಾಗಿರುವುದರಿಂದ ಕಲಂ 8(1), ಕಲಂ 9, ಕಲಂ 11 ಪ್ರಕಾರ ವಿನಾಯಿತಿಗೊಂಡ ಮಾಹಿತಿಗಳನ್ನು ಹೊರತುಪಡಿಸಿ ಉಳಿದ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. CIC ಜಜ್ಮೆಂಟ್ 2013. ಮಾಹಿತಿ ಅಪೇಕ್ಷಿಸುವ ಅರ್ಜಿದಾರರಿಗೆ ಜೀವ ಬೆದರಿಕೆ ಬಂದ ಸಂದರ್ಭದಲ್ಲಿ ಕಾನೂನಿನಡಿಯಲ್ಲಿ ಅವರಿಗೆ ರಕ್ಷಣೆ ಇದೆಯೇ? ರಕ್ಷಣೆ ಇದೆ. ಅರ್ಜಿದಾರರಿಗೆ ಜೀವ ಬೆದರಿಕೆ ಬಂದ ಸಂದರ್ಭದಲ್ಲಿ ವಿಷಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ 2011, ಸೆಂಟ್ರಲ್ ಆಕ್ಟ್ 17 ಹಾಗೂ ರಾಜ್ಯ ಸರ್ಕಾರದ ಸುತ್ತೋಲೆ DPR 183, RTI 2010 ಇದರ ಅಡಿಯಲ್ಲಿ ಅರ್ಜಿದಾರರಿಗೆ ರಕ್ಷಣೆ ಇದೆ.